ನಮಸ್ತೆ ವೀಕ್ಷಕರೇ, ಇಂದಿನಿಂದ ಹೆಬ್ಬಾಳ ಫ್ಲೈಓವರ್ನ ಕ್ಲೋಸ್ ಮಾಡಲಾಗುತ್ತೆ. ಹೌದು, ಮೇ 17ರಿಂದ ಮೇ 21ರವರೆಗೆ ದಿನಕ್ಕೆ 3 ಗಂಟೆಗಳ ಕಾಲ ಏನು ಹೆಬ್ಬಾಳ ಫ್ಲೈಓವರನ್ನು ಕಂಪ್ಲೀಟ್ ಕ್ಲೋಸ್ ಮಾಡಲಾಗುತ್ತೆ. ಯಾಕಂತಂದರೆ ಈ 3 ಅವರ್ ರಾತ್ರಿ 12 ಗಂಟೆಯಿಂದ ಮಧ್ಯರಾತ್ರಿ 3 ಗಂಟೆವರೆಗೆ ಫ್ಲೈಓವರ್ನ ಕ್ಲೋಸ್ ಮಾಡಿ ಈ 3 ಗಂಟೆಗಳ ಕಾಲ ಕಂಪ್ಲೀಟ್ ಫ್ಲೈಓವರ್ಗೆ ಸಂಬಂಧಪಟ್ಟ ಕೆಲಸವನ್ನು ಮಾಡಲಾಗುತ್ತೆ. BDA ಇಷ್ಟರೊಳಗೆ ಏನು ಮಾಡಿರುವಂತಹ ಕಾರ್ಯದಲ್ಲಿ ಇನ್ನೂ ಕೂಡ ಮೇಲ್ಸೇತುವೆ ಕಾರ್ಯವನ್ನು ಇನ್ನೂ ಕೈಗೆತ್ತಿಕೊಂಡು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಮಗಾರಿಯ ವಿಚಾರವಾಗಿ ಬಂದ್ ಮಾಡಲಾಗುತ್ತೆ. ಏನು STM ಮಾಲ್ನಿಂದ ಮೇಕ್ರಿ ಸರ್ಕಲ್ ಕಡೆಗೆ ಏನು ಈ ಫ್ಲೈಓವರ್ ಬರೋ ಏನು ಸಂಚಾರ ವಾಹನಗಳು ನಡೆಸ್ತವೆ ಅವುಗಳು ಕಂಪ್ಲೀಟ್ ಇವತ್ತಿನಿಂದ ಮೇ 21ರವರೆಗೆ 3 ಗಂಟೆಗಳ ಕಾಲ ಕಂಪ್ಲೀಟ್ ಕ್ಲೋಸ್ ಆಗಲಿದೆ. ಆ 3 ಗಂಟೆಗಳ ಕಾಲ ಫ್ಲೈಓವರ್ಗೆ ಹೆಚ್ಚುವರಿ ರ್ಯಾಂಪ್ ಅಳವಡಿಕೆ ಹಿನ್ನೆಲೆಯಾಗಿ ಫ್ಲೈಓವರ್ನ ಬಂದ್ ಮಾಡಲಾಗ್ತಾ ಇದೆ. ರ್ಯಾಂಪ್ ಮತ್ತು ಗ್ರೇಟರನ್ನು ಅಳವಡಿಕೆ ಮಾಡೋದ್ರ ಮೂಲಕ ಈ ಬಾರಿ 5 ದಿನಗಳ ಕಾಲ ದಿನದ 3 ಗಂಟೆಗಳ ತಾಸು ಅಂದರೆ ಮಧ್ಯರಾತ್ರಿ 12 ಗಂಟೆಯಿಂದ ಮಧ್ಯರಾತ್ರಿ 3 ಗಂಟೆಯವರೆಗೆ 3 ಗಂಟೆಗಳ ತಾಸು ರ್ಯಾಂಪ್ ಮತ್ತು ಗ್ರೇಟರನ್ನು ಅಳವಡಿಕೆ ಮಾಡುವಂತಹ ಸಂಬಂಧಪಟ್ಟ ಹಾಗೆ ಏನು BDA ಕಾರ್ಯನಿರ್ವಹಿಸುವಂತಹ ಕಾಮಗಾರಿಯ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಮುಂದಾಗಿದೆ. ಹಾಗಾಗಿ ಈ ವಿಚಾರವಾಗಿ ಮೇ 17ರಿಂದ ಅಂದರೆ ಇಂದಿನಿಂದ ಮೇ 21ರವರೆಗೆ 5 ದಿನಗಳ ಕಾಲ ದಿನದ 3 ಗಂಟೆಗಳ ಕಾಲ ಹೆಬ್ಬಾಳ ಫ್ಲೈಓವರನ್ನು ಬಂದ್ ಮಾಡಲಾಗುತ್ತೆ. ಹಾಗಾಗಿ ವಾಹನ ಸವಾರರ ಪರ್ಯಾಯ ಮಾರ್ಗವಾಗಿ, ಯಾಕಂತಂದರೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಹೆಬ್ಬಾಳ ಫ್ಲೈಓವರ್ನ ಮೇಲೆ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ಓಡಾಡ್ತವೆ. ಅಕಸ್ಮಾತ್ ಹೆಬ್ಬಾಳ ಫ್ಲೈಓವರ್ ಕ್ಲೋಸ್ ಆದರೆ ಸಾಕಷ್ಟು ಮಟ್ಟಿಗೆ ಟ್ರಾಫಿಕ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ BDA ಕಾಮಗಾರಿಯನ್ನು ಮಧ್ಯರಾತ್ರಿ ಇಟ್ಟುಕೊಂಡಿರುವಂಥದ್ದು. ಇನ್ನು ಮಧ್ಯರಾತ್ರಿ ಏನು ವಾಹನಗಳು ಸಂಚಾರ ಮಾಡ್ತವೆ ಅವುಗಳಿಗೆ ಪರ್ಯಾಯ ಮಾರ್ಗವಾಗಿ ಕುವೆಂಪು ಸರ್ಕಲ್ನಿಂದ BL ರಸ್ತೆ ಮುಖಾಂತರವಾಗಿ ಮೇಕ್ರಿ ಸರ್ಕಲನ್ನು ತಲುಪುವಂತಹ ಹೆಚ್ಚುವರಿ ರಸ್ತೆಯ ವ್ಯವಸ್ಥೆಯನ್ನು ಅಥವಾ ಮಾರ್ಗದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ವಿಚಾರವಾಗಿ ಕಂಪ್ಲೀಟ್ ಸಂಚಾರಿ ಪೊಲೀಸರು ಇದರ ಜವಾಬ್ದಾರಿ ತಗೊಂಡಿದ್ದು BDA ಏನು ಕಾಮಗಾರಿ ಮಾಡಲಿಕ್ಕೆ ಅಂದರೆ ಹೆಚ್ಚುವರಿಯಾಗಿ ರ್ಯಾಂಪ್ ಮತ್ತು ಗ್ರೇಟರನ್ನು ಫ್ಲೈಓವರ್ಗೆ ಅಳವಡಿಕೆ ಮಾಡಲಿಕ್ಕೆ ಮುಂದಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಚಾರಿ ಪೊಲೀಸರು ಹೆಚ್ಚುವರಿ ಮಾರ್ಗವನ್ನು ಕಲ್ಪಿಸಿ ಕುವೆಂಪು ಸರ್ಕಲ್ನ ಮೂಲಕ BL ರಸ್ತೆಯ ಮುಖಾಂತರ ಏನು ಪರ್ಯಾಯ ಮಾರ್ಗವಾಗಿ ಮೇಕ್ರಿ ಸರ್ಕಲನ್ನು STM ಮಾಲ್ನಿಂದ ಮೇಕ್ರಿ ಸರ್ಕಲನ್ನು ತಲುಪುವ ಅವಕಾಶ ಮಾಡಿಕೊಡಲಾಗಿದೆ. ಇದರಿಂದ ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ ಮತ್ತು ಪರ್ಯಾಯ ಮಾರ್ಗವನ್ನು ಸೂಚಿಸುವುದರ ಮೂಲಕ ಈ 5 ದಿನಗಳ ಕಾಲ ಏನು ಹೆಬ್ಬಾಳ ಫ್ಲೈಓವರ್ ಕ್ಲೋಸ್ ಆಗ್ತಾ ಇದೆ 3 ಗಂಟೆಗಳ ಕಾಲ, ಅಂತಹ ಸಮಯದಲ್ಲಿ ಏನು ಅನಾಹುತಗಳಾಗಿರ್ಬೋದು ಅಥವಾ ಟ್ರಾಫಿಕ್ ಸಮಸ್ಯೆಗಳು ಕಾಣಿಸ್ಕೊಳ್ಳಬಾರದು ಅನ್ನುವಂತಹ ಕಾರಣಕ್ಕೆ ಇಂತಹ ಪರ್ಯಾಯ ಮಾರ್ಗವನ್ನು ಕೂಡ ಸೂಚಿಸಿರುವಂಥದ್ದು. ಈ 5 ದಿನಗಳ ಕಾಲ ದಿನದ 3 ಗಂಟೆ ಏನು ಫ್ಲೈಓವರ್ ಕ್ಲೋಸ್ ಆಗ್ತಾ ಇದೆ ಇದಕ್ಕೆ ಸಾರ್ವಜನಿಕರು ಕೂಡ ಸಹಕರಿಸಬೇಕು ಅಂತ ಹೇಳಿ ಸರ್ಕಾರ ಕೂಡ ಮನವಿ ಮಾಡಿಕೊಳ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.